ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ದಿನ ನೀವೆಲ್ಲರೂ ಏನು ಬರ್ದಿರಲ್ವಾ ಮ್ಯಾಥಮೆಟಿಕ್ಸ್ ಒಂದು ಎಕ್ಸಾಮು, ಎಲ್ಲರದ್ದು ಚೆನ್ನಾಗಾಗಿದೆ ಅಂತ ಅನ್ಕೊತೀನಿ. 100% ಎಲ್ಲರೂ ಚೆನ್ನಾಗಿ ಬರ್ದಿರಿ ಅಂತ ನಾನು ಅನ್ಕೊತೀನಿ. ಮತ್ತು ನಾನು ಕೊಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿಂದ ತುಂಬ ಕ್ವಶನ್ಸ್ಗಳು ಬಂದಿದ್ದಾವೆ ಅಂತ ಹೇಳ್ತಾ, ಸೊ ಇವತ್ತಿನ ದಿನ ನಾನು ನಿಮಗೇನು ಅಂತಂದರೆ ಆನ್ಸರ್ ಕೀಯನ್ನು ಹೇಳ್ಕೊಡ್ತೀನಂತ್ರಿ. ಏನು ಆನ್ಸರ್ ಕೀ MCQ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ ಹೇಳ್ಕೊಡ್ತೀನಿ. ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಸರ್ ನಮಗೆ ಆನ್ಸರ್ ಕೀಗಳನ್ನು ಹೇಳಿ ಅಂತ. ಹಾಗಾಗಿ ಆನ್ಸರ್ ಕೀಯನ್ನು ಹೇಳ್ತೀನಿ ಅಂತ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ರಿ. ಕೇವಲ ಒಂದು 10ರಿಂದ 15 ನಿಮಿಷದಲ್ಲಿ ನಾನು ನಿಮಗೆ ಮುಗಿಸ್ಬಿಡ್ತೀನಂತ್ರಿ. ಓಕೆ, ಸೊ ಅದಕ್ಕಿಂತ ಮುಂಚೆ ತುಂಬ ವಿದ್ಯಾರ್ಥಿಗಳು ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ. ಒಂದು 2-3 ಕಮೆಂಟ್ಗಳನ್ನ ನೋಡೋಣಂತೆ ಯಾವ ಥರ ಇದೆ ಅಂತ. ಓಕೆನಾ? ಸೊ ನೋಡಿ, ಇದು ಫಸ್ಟ್ ಕಮೆಂಟ್ ಇದೆ. ಏನಿದೆಪ್ಪ ಅಂತಂದರೆ ಇಲ್ಲಿದೆ ನೋಡ್ರಿ. ರೈಟ್ ಸರ್, 95% ಪೇಪರ್ ಈಸ್ ಸೇಮ್ ಬಿಕಾಸ್ ಐ ಕಂಪ್ಲೀಟೆಡ್ ಮೈ ಎಕ್ಸಾಮ್. ಹೌದಾ? ಬಾಸ್ ರಾಜ್ ಗೇಮರ್ಸ್ ಅಂತ ಇವ್ರು ಕಮೆಂಟ್ ಮಾಡಿದ್ದಾರೆ. ಸೊ ನೋಡ್ರಿ, ಅವ್ರದ್ದು ಇವತ್ತು ಎಕ್ಸಾಮ್ ಚೆನ್ನಾಗಾಗಿದೆ ಅಂತ. ಸೆಕೆಂಡ್ ಆನ್ಸರ್ ಕೀ ಅಂತ ಕೇಳ್ತಾ ಇದ್ದಾರೆ ಇವರು, ಹಾಗಾಗಿ ಆನ್ಸರ್ ಕೀ ಮಾಡ್ತಾ ಇದ್ದೀನಿ. ಅದು ಅಷ್ಟೇ ಅಲ್ಲದೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ ನೋಡ್ರಿ. ಥ್ಯಾಂಕ್ ಯು ವೆರಿ ವೆರಿ ಮಚ್ ಸರ್, ಮೈ ಪೇಪರ್ ವೆಂಟ್ ವೆರಿ ವೆಲ್ ಟುಡೇ ಬಿಕಾಸ್ ಆಫ್ ಯು ಅಂತ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಏನು ಅಂತಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕಡೆ ಕ್ವಶನ್ಸ್ಗಳನ್ನು ತೊಗೊಂಡು ನನ್ನ ವಿಡಿಯೋಗಳನ್ನು ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಇದೇ ಥರ ನಿಮ್ಮದು ಪ್ರೀತಿ ವಿಶ್ವಾಸ ನನ್ನ ಮ್ಯಾಗಿರಲಿ ಅಂತ ಹೇಳ್ತಾ, ಇವಾಗ ನೋಡಿರಿ ನೆಕ್ಸ್ಟ್ ಇನ್ನೊಂದು ಕಮೆಂಟ್ ಬಂದಿದೆ. ಏನು ಬಂದಿದೆ ಅಂತ ನೋಡೋಣ. ಎಸ್ 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 ವಿ ಆರ್ ವೆಂಟರ್ಸ್ ಅಂತ. ಸರ್, ಟುಡೇ ಐ ಫಿನಿಶ್ಡ್ ಮೈ ಕ್ಲಾಸ್ 11 ಮ್ಯಾಥ್ಸ್ ಎಕ್ಸಾಮ್ ಪೇಪರ್ ವಾಸ್ ಈಸಿ. It all happened just because of you. Thanks a lot. Please support us like this always so that we can score well in our PUC second year board exam ಅಂತ. ಸೊ ನಾನು ಆಲ್ರೆಡಿ ಸೆಕೆಂಡ್ ಇಯರ್ದು ಇವಾಗ ವಿಡಿಯೋಸ್ಗಳನ್ನು ನೋಡಿದ್ದೀನಿ. ನಿಮ್ಮದು ಫಸ್ಟ್ PUC ಮುಗಿಸಿದ ನಂತರ ತಾವು ಸೆಕೆಂಡ್ PUCನ ನೋಡಿ ಸಹ ಅಲ್ಲಿನೂ ಚೆನ್ನಾಗಿ ಸ್ಕೋರ್ ಮಾಡಿ ತಾವು ಒಳ್ಳೆ ರಿಸಲ್ಟನ್ನು ತರಬಹುದು. ಓಕೆನಾ? ಸೊ ನೀವೆಲ್ಲರದು ಪ್ರೀತಿ ವಿಶ್ವಾಸ ತುಂಬಾ ಇದೆ ರೀ ನನ್ನ ಮೇಲೆ. ಅದನ್ನು ಬಿಟ್ಟು ಮತ್ತೇನಿದೆ, ಇನ್ನೂ ತುಂಬ ಕಮೆಂಟ್ಸ್ಗಳಿದೆ. ನನಗೆ ಎಲ್ಲ ಕಮೆಂಟ್ಸ್ಗಳು ಓದ್ಲಿಕ್ಕಾಗಿಲ್ಲ, ಯಾಕಂತಂದರೆ ಸ್ವಲ್ಪ ಟೈಮಿಂದು ನಮ್ಗೆ ಅಭಾವ ಇದೆ. ಹಾಗಾಗಿ ಎಲ್ಲನೂ ನೋಡ್ಲಿಕ್ಕಾಗಂಗಿಲ್ಲ ರೀ. ಓಕೆ, ಸೊ ನಿಮ್ದೆಲ್ಲರದು ಪ್ರೀತಿ ವಿಶ್ವಾಸ ತುಂಬಾ ಇದೆ. ಎಲ್ಲರೂ ಚೆನ್ನಾಗಿ ಕೋಆಪ್ರೇಟ್ ಸಪೋರ್ಟ್ನು ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಓಕೆ, ಆನ್ಸರ್ ಕೀ ರೈಟ್. ತುಂಬ ಈಸಿ ಇದೆ. ನಾನು ನಿನ್ನೆನೇ ಒಂದು ಕ್ವಶನ್ ಪೇಪರ್ ಸಾಯಂಕಾಲ ಅಪ್ಲೋಡ್ ಮಾಡಿದ್ದೀನಲ್ವ, ಅಥವಾ ನೈಟ್, ಅದರಲ್ಲಿ ಫಸ್ಟ್ ಕ್ವಶನ್ನು ಇದೇ ಇದ್ದಿತ್ತು, ಮತ್ತು ನೀವು ಕಳಿಸಿರೋದ್ರಲ್ಲಿ ಇದೇ ಅದ ನೋಡ್ರಿ. ಓಕೆ ರೈಟ್, ನೋಡೋಣ ಅಂತ. ಇವಾಗ ನಾನು ನಿನ್ನೆ ದಿನನೇ ಹೇಳಿದ್ದೀನಿ ಇದರ ಆನ್ಸರ್ ಏನಾಗಿರ್ತದೆ ಅಂತ. ಈ ಕಡೆ ಓಪನ್ ಇಂಟರ್ವಲ್ ಬರ್ತದೆ, ಈ ಕಡೆ ಕ್ಲೋಸ್ ಇಂಟರ್ವಲ್ ಬರ್ತದೆ ಅಂತ. -4, 6 ಕರೆಕ್ಟ್ ಆಗಿದೆ. ಓಕೆ, ಸೆಕೆಂಡ್ ಒನ್, ಇಫ್ A has 3 elements and set B has 3 elements, then number of elements in A cross B is how much? That is, yes, it is 9. ಓಕೆ, ಸೊ ನಾನಿದು ನಂದು ಓನ್ ಆಗಿ ಅಷ್ಟೇ ಅಲ್ರಿ, ನಮ್ಮದು ಫ್ರೆಂಡ್ ನಮ್ಮ ಕಲೀಗ್ದು ಒಂದು ಸಪೋರ್ಟ್ ತೊಗೊಂಡು ನಾನು ಆನ್ಸರ್ ಕೀಯನ್ನು ಬಿಡ್ತಾ ಇದ್ದೀನಿ. ಇಲ್ಲಿ 100% ಕರೆಕ್ಟ್ ಇದೆ ಅಂತ ನಾನು ಅನ್ಕೊತೀನಿ. ನಾನೇನು ಅಪ್ಲೋಡ್ ಮಾಡ್ತಾ ಇದ್ದೀನಲ್ವ ಆನ್ಸರ್ಸ್, ಅಥವಾ ಆನ್ಸರ್ ಕೀ 100% ಕರೆಕ್ಟ್ ಇದೆ ಅಂತ ಅನ್ಕೊತೀನಿ. ಇದು ಅಫಿಷಿಯಲಿ ಅಲ್ಲ, ಇದು ನಂದೇ ಇದೆ. ಅಫಿಷಿಯಲಿ ನಿಮಗೆ ನಾಳೆ ದಿನ ಸಿಗುತ್ತಾ, ನಾಳೆ ಅಥವಾ ನಾಡಿದ್ದು ಸಿಗ್ತದೆ. ನಾ ಬೇಕು ಅಂದರೆ ನಿಮಗೆ ಪೂರ ಏನಿದೊಂದು ಕ್ವಶನ್ ಪೇಪರ್ ಇದೆ ಅಲ್ವಾ, ಎಲ್ಲ ಮಾರ್ಕಿಂದು 2 ಮಾರ್ಕ್ 3 ಮಾರ್ಕ್ 5 6 4 ಮಾರ್ಕಿಂದ ಎಲ್ಲನೂ ಇನ್ನೊಂದು ಟೈಮ್ ಏನಾದ ಬಿಡಿಸ್ತೀನಿ ಅಂತ. ಓಕೆ ರೈಟ್. ಸೊ ನಮ್ಮ ಫ್ರೆಂಡ್ ಹೆಸರೇನು ಅಂತಂದರೆ ಸೌರಭ್ ಸೋನಿ ಅಂತ. ಸೊ ಆ ಒಂದು ಸರ್ ಒಂದು ನನಗೆ ಸಪೋರ್ಟ್ ಮಾಡಿದ್ದಾರೆ, ಅವರು ಹೆಲ್ಪ್ ಮಾಡಿದ್ದಾರೆ, ಆನ್ಸರ್ ಕೀ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಸೊ ಅವರಿಗೊಂದು ತುಂಬ ಧನ್ಯವಾದಗಳನ್ನು ಹೇಳ್ತಾ, ಸೊ ಇವಾಗ ಏನಾದ ಥರ್ಡ್ ಕ್ವಶನಿಗೆ ಹೋಗೋಣಂತ್ರಿ. ದ ರೇಡಿಯನ್ ಮೇಜರ್ ಆಫ್ 240 ಡಿಗ್ರಿ ಈಸ್ ಡ್ಯಾಶ್, ದಟ್ ಈಸ್ 4π/3 ಆಗ್ತದೆ. ಇಲ್ಲಿ ರೇಡಿಯನ್ ಮೇಜರ್ ಟು ಡಿಗ್ರಿ ಮೇಜರ್ ಫಾರ್ಮುಲಾ ಬರ್ತದೆ, ಅದನ್ನು ಯೂಸ್ ಮಾಡಿ ಅಂತ ನಾನು ನಿನ್ನೆ ಸಾಯಂಕಾಲ ಹೇಳಿದ್ದೀನಿ ರೀ. ಎಲ್ಲ ಕ್ವಶನ್ಸ್ಗಳು ಹೇಳಿದ್ದೆ ಬಂದಿದ್ದಾವೆ. ಹಾಗಾಗಿ ತುಂಬ ವಿದ್ಯಾರ್ಥಿಗಳು ಚೆನ್ನಾಗಿ ಬರೆದಿದ್ದೀರಿ ಅಂತ ನಾನು ಭಾವಿಸ್ತಾ 4ನೇ ಕ್ವಶನ್ಗೆ ಹೋಗೋಣಂತ. ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ i⁻⁻35 ಈಸ್ ಡ್ಯಾಶ್. ಆಗಿರ್ತದೆ ಅಥವಾ ಮೈನಸ್ ಆಗಿರ್ತಿದ್ದು ಕನ್ಫ್ಯೂಷನ್ ಇದೆ ನೋಡ್ರಿ. ಸೊ ಐ ಥಿಂಕ್ ಇಟ್ ಈಸ್ ಮೈನಸ್ ಐ ಆಗ್ತದೆ, ಯಾಕಂದ್ರೆ i⁻⁻35 ಇದೆ ಅಲ್ವಾ. ಎಸ್, i⁻⁻35ನ i⁻⁻8 × 4 × i³
ಕ್ಯೂಬ್ ಅಂತ ಬರಿಬೋದು. ಕರೆಕ್ಟ್? ಎಷ್ಟಾಗ್ತದೆ ಇದು ನೋಡ್ರಿ, I to the power 8 4 ಜಾ 32 ಆಗ್ತದೆ ಇಂಟು ಐ ಕ್ಯೂಬ್ ಅಂದರೆ ಮೈನಸ್ ಐ ಆಗ್ತದೆ, ಹೌದಲ್ವಾ? ಸೊ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಎ ಆಗಂಗಿಲ್ಲ, ಇದು ಬಿ ಆಗ್ತದೆ. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನಿಗೆ ಹೋಗೋಣಂತ್ರಿ. ಫಿಫ್ತ್ ಕ್ವಶನ್ ಆನ್ಸರ್ ಬಂದ್ಬಿಟ್ಟು ಏನಾಗುತ್ತೆ ಅಂತಂದರೆ, ಎಸ್ ಫಿಫ್ತ್ ಕ್ವಶನ್ ಆನ್ಸರ್ ಈಸ್ ಏನಾಗುತ್ತೆ, ಎ ಆಗುತ್ತಾ ಡಿ ಆಗುತ್ತಾ ಅಂತ ನೋಡೋಣ. ಓಕೆ, ನೋಡ್ರಿ, ದ ಸೊಲ್ಯೂಷನ್ ಸೆಟ್ ಆಫ್ ದ ಇನ್ಇಕ್ವಾಲಿಟಿ 3x ಇಟ್ ಈಸ್ 30x ಲೆಸ್ ದೆನ್ 200 ಅಂತಿದೆ, ಹೌದಲ್ವಾ? ಸೊ 0 0 ಕ್ಯಾನ್ಸಲ್ ಆಗ್ತದೆ. ಎಕ್ಸ್ ಈಸ್ ಲೆಸ್ ದೆನ್ 20 ಇಂಟು 3 ಈ ಕಡೆ ತೊಗೊಂಬರ್ರಿ, ಡಿವೈಡೆಡ್ ಬೈ 3 ಆಗ್ತದೆ. ಕರೆಕ್ಟಾ? ದ ಸೊಲ್ಯೂಷನ್ ಸೆಟ್ ಆಫ್ ಇನ್ಇಕ್ವಾಲಿಟಿ ಏನಾಗ್ಬೋದು, ಇದು 3 1 ಜಾ 3 3 6 ಜಾ, ಕರೆಕ್ಟ್? 3 6 ಜಾ ಅಂತಂದರೆ ಎಕ್ಸ್ ವ್ಯಾಲ್ಯೂ ಲೆಸ್ ದೆನ್ 6 ಪಾಯಿಂಟ್ ಸಮಥಿಂಗ್ ಆಗ್ತದೆ ನೋಡ್ರಿ. ಓಕೆ, ಎಷ್ಟಾಗ್ಬೋದು ಇದು? 3 6 ಜಾ 18, 2 ಉಳಿತು 20 ಆಯಿತು, ಅಗೇನ್ 6.66. ಎಸ್, ಸೊಲ್ಯೂಷನ್ ಸೆಟ್ ಎ ಆಗ್ತದೆ ನೋಡ್ರಿ. ದಟ್ ಈಸ್ 1 2 3 4 5 6 ಆಗುತ್ತೆ. ಡಿ ಆಗಂಗಿಲ್ಲ, ಬಿ ಆಗಂಗಿಲ್ಲ, ಸಿ ಆಗಂಗಿಲ್ಲ. ಓಕೆ, ನೀವು ಅಂತಿರೋ ಅಕ್ಷರ ಇದನ್ನು ಆಗ್ತಂತ ಆಗಂಗಿಲ್ಲ, ಯಾವುದು ಆಗಂಗಿಲ್ಲ. ಎ ಈಸ್ ಕರೆಕ್ಟ್ ಆನ್ಸರ್, ಎ ಕರೆಕ್ಟ್ ಆಗ್ತದೆ ನೋಡ್ರಿ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ನಿಮ್ದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಕ್ಸ್ತ್ ಒನ್ ಇದೆ, ಹೌದಲ್ವಾ? ಎಸ್, ಸೊ ಸಿಕ್ಸ್ತ್ ಕರೆಕ್ಟ್ ಆನ್ಸರ್ ಏನಾಗುತ್ತೆ ರೀ? ನಾನು ಇನ್ನೇ ಸಂಜೆಗೆ ಹೇಳಿದ್ದೆ ನೋಡ್ರಿ ನಿಮಗೆ. ದಟ್ ಈಸ್ ಸಿ, ಸಿ ಆಗುತ್ತೆ. NC 9 ಈಕ್ವಲ್ಸ್ ಟು NC 8, then NC 17 is how much? It is 1. In the expansion of a plus b to the power n, the sum of the indices of a and b is n ಆಗ್ತದೆ ನೋಡ್ರಿ. ಓಕೆ, ಸಪೋಸ್ ಇದರಲ್ಲಿ ಎಷ್ಟು ಟರ್ಮ್ಸ್ಗಳದಾವ ಅಂತಂದಾಗ ಅವಾಗ n+1 ಆಗ್ತದೆ ಅದು. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಸಮ್ ಆಫ್ ದ ಇಂಡೆಸಸ್ ಆಫ್ ಎ ಆ್ಯಂಡ್ ಬಿ ಎಷ್ಟು ಅಂತ ಕೇಳ್ತಾ ಇದ್ದಾನೆ, ದಟ್ ಈಸ್ n ಆಗ್ತದೆ ನೋಡ್ರಿ. ಓಕೆ, ಸೊ ನೆಕ್ಸ್ಟ್ ಏಟ್ತ್ ಕ್ವಶನ್. ದ ಫೋರ್ತ್ ಟರ್ಮ್ ಆಫ್ ಸೀಕ್ವೆನ್ಸ್ ಡಿಫೈನ್ಡ್ ಬೈ, ಫೋರ್ತ್ ಟರ್ಮ್ ಅಂದರೆ n ಇದ್ದಲ್ಲಿ 4 ಹಾಕ್ಬೇಕಷ್ಟೇ. 4 ಡಿವೈಡ್ ಬೈ 4+1 ಅಂದರೆ 5 ಆಗ್ತದೆ. ದಿಸ್ ಈಸ್ ವೆರಿ ಸಿಂಪಲ್, ದಟ್ ಈಸ್ 4/5 ಆಗ್ತದೆ ನೋಡ್ರಿ. ನೆಕ್ಸ್ಟ್ ನೈನ್ತ್ ಕ್ವಶನ್, ಇಕ್ವೇಶನ್ ಆಫ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಆ್ಯಂಡ್ ಪಾಸಿಂಗ್ ಥ್ರೂ ದಿಸ್ ಪಾಯಿಂಟ್ ಈಸ್ ಏನಾಗಿರ್ತದೆ ಅಂತ, x = 3 ಆಗಿರ್ತದೋ, x = -2 ಆಗಿರ್ತದೋ, y = 3 ಆಗಿರ್ತದೋ, ಅಥವಾ y = -2 ಆಗಿರ್ತದಂತ. ಎಸ್, ಕರೆಕ್ಟ್ ಆನ್ಸರ್ ಈಸ್ ಹೌ ಮಚ್? ನೈನ್ತ್ ಕ್ವಶನ್ ಕರೆಕ್ಟ್ ಆನ್ಸರ್ ಈಸ್ y = 3. ಏನಾಗಿರ್ತದೆ ಇದು? y = 3 ಆಗಿರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10 ಹೋಗೋಣಂತ. Equation of a circle with center 0, 0 and radius r units is dash ಅಂತ. ಎಸ್, ಕರೆಕ್ಟ್ ಆನ್ಸರ್ ಏನಾಗ್ತದೆ ರೀ? 10th ಒನ್, ಐ ಥಿಂಕ್ ಸಿ is the correct answer. That is x² + y² = r² ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡೋಣ ಅಂತ. ದ ಲೆಂತ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ ಆಫ್ ಹೈಪರ್ಬೋಲಾ, ದಟ್ ಈಸ್ x² / a² minus y² / b² = 1 ಇದ್ದಿರ್ಬೋದು. ಎಸ್, ಕ್ವಶನ್ ನಂಬರ್ 11. ಎಸ್, ಇಟ್ ಈಸ್ ಮೈನಸ್. ಸೊ ಕರೆಕ್ಟ್ ಆನ್ಸರ್ ಈಸ್ ಡಿ, ದಟ್ ಈಸ್ 2b² / a ಆಗ್ತದೆ ನೋಡ್ರಿ. 12th ಕ್ವಶನ್, ದ ಆಕ್ಟೆಂಟ್ ಇನ್ ವಿಚ್ ದ ಪಾಯಿಂಟ್ 4 2 -5, ಎಸ್ ಇಟ್ ಈಸ್ -4. ಓಕೆ, -4 2, -5 lie in which quadrant? Yes, obviously it is 6th quadrant. D option is correct. Okay, so next question number 13 nodri. Enadappa question? Yes, the value of limit extends to 0 cos x divided by pi minus x is dash anta. Yes, correct answer is which option is correct? Yes, B option is the correct. 13th question, which option correct agutre? B option, that is 1/pi. Okay, so next question number 14. The mean value of the following data is dash. Mean ಅಂದ್ರೆ ಗೊತ್ತಲ್ಲ ನಿಮಗೆ, ಇವೆಲ್ಲವನ್ನ ಆ್ಯಡ್ ಮಾಡಬೇಕು. 4 + 7 + 8 + 9 + 10 + 12 + 13 + 17 ಮಾಡಬೇಕು. ಓಕೆ, ಎಲ್ಲ ಕೂಡಿಸಿ ಡಿವೈಡ್ ಬೈ ಎಷ್ಟು ಅದಾವೆ? 4 4 8 ಅದಾವಲ್ವ, 8 ಡಿವೈಡ್ ಮಾಡಬೇಕು.
ಎಷ್ಟು ಬರ್ತದೆ ಇದು ನಿಮಗೆ ಅಂತಂದರೆ ಎಸ್ 10 ಬರ್ತದೆ ನೋಡಿರಿ. ಎ ಆಪ್ಷನ್ ಈಸ್ ಕರೆಕ್ಟ್, ದಟ್ ಈಸ್ 10. ಕ್ವಶನ್ ನಂಬರ್ 15, ದ ಪ್ರೊಬೆಬಿಲಿಟಿ ಆಫ್ ಡ್ರಾಯಿಂಗ್ ಎ ಕ್ಲಬ್ ಕಾರ್ಡ್ ಫ್ರಮ್ ಎ ವೆಲ್ ಶಫಲ್ಡ್ ಡೆಕ್ ಆಫ್ 52 ಕಾರ್ಡ್ಸ್ ಅಂತ. ಇಲ್ಲಿ ಕ್ಲಬ್ಬಲ್ಲಿ ನಿಮಗೆ ಎಷ್ಟು ಕಾರ್ಡ್ಸ್ ಸಿಗ್ತಾ ಇದ್ದಾವೆ? 13. ಒಂದು ಡೆಕ್ಕಲ್ಲಿ ಎಷ್ಟು ಕಾರ್ಡ್ಸ್ ಇದಿರ್ತಾವೆ? 52. ಸೊ 13 1 13 4 1/4 ಇಸ್ ದ ಕರೆಕ್ಟ್, ದಟ್ ಈಸ್ ಸಿ ಆಪ್ಷನ್. ಓಕೆ, MCQ ಮುಗಿತಲ್ವಾ? ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಗೆ ಹೋಗೋಣ ಅಂತ. Fill in the blanks by choosing appropriate answer from those given in the brackets. Yes, first question ನೋಡ್ರಿ, x/3 plus 1 is equals to first term, that is 5/3. ಹೌದಲ್ವಾ? ಸೊ ಕರೆಕ್ಟ್ ಆನ್ಸರ್ ಏನಾಗ್ತದೆ ನಿಮಗೆ ಇಲ್ಲಿ? 16th ಒನ್ ಅಂದರೆ ನೋಡೋಣ 1 ಆಗ್ತಿರ್ಬೇಕು. ವ್ಯಾಲ್ಯೂ ಆಫ್ y ಅಂತ ಹೇಳ್ತಾ ಇದ್ದಾನೆ. x ತೊಗೋಬೇಡ್ರಿ, ಅಂದರೆ y ತೊಗೋರಿ. ಇಲ್ಲಿ x ಇಕ್ವೇಟ್ ಮಾಡ್ಕೊಂಡಿದ್ದೀನಲ್ವಾ, ನೀವು y ಇಕ್ವೇಟ್ ಮಾಡ್ಕೋರಿ. y ಅಂದರೆ y minus 2/3 is equals to 1/3. y equal to 1/3 minus ಈ ಕಡೆ ತೊಗೊಂಬರ್ರಿ, ಪ್ಲಸ್ ಆಯಿತು. 1/3 plus 2/3 ಅಂದರೆ 1 ಆಗ್ತದೆ ನೋಡ್ರಿ. ಎಸ್, ಕರೆಕ್ಟ್ ಆನ್ಸರ್ ಈಸ್ 1. ಓಕೆ, 16th ಒನ್ ಕರೆಕ್ಟ್ ಆನ್ಸರ್ ಏನಾಗ್ತದೆ? 1 ಆಗ್ತದೆ. 1 ಬರೀರಿ. ದ ವ್ಯಾಲ್ಯೂ ಆಫ್ ಸೈನ್ ಎನ್ ಪೈ ಈಸ್ ಡ್ಯಾಶ್. ವ್ಯಾಲ್ಯೂ ಆಫ್ ಸೈನ್ ಎನ್ ಪೈ ಏನಾಗ್ತದೆ? 0 ಆಗಿರ್ತದೆ. ಕರೆಕ್ಟಾ? ಎಸ್, ಏನಾಗ್ತದೆ ವ್ಯಾಲ್ಯೂ ಆಫ್ ಸೈನ್ ಎನ್ ಪೈ? ದಟ್ ಈಸ್ 0. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ವ್ಯಾಲ್ಯೂ ಆಫ್ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್. ಇದು ನಿನ್ನೆ ಸಂಜೆಗೆ ಹೇಳಿದ್ದೀನಿ ನಾನು. 7 × 6 × 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಿ 7 6 42 ಕರೆಕ್ಟ್ ಆನ್ಸರ್ ಆಗ್ತದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 19. ಕ್ವಶನ್ ನಂಬರ್ 20 ಆಯ್ತು ನೋಡೋಣ ಅಂತ. x² - 2 at x equal to 10 is ಡ್ಯಾಶ್ ಅಂತ. ಇದು ನೀನು ಸಂಜೆ ಮಾಡಿ ಹೇಳಿದ್ದೀನಿ ನೋಡ್ರಿ ನಾನು, ಇದಕ್ಕಿಂತ ಮುಂಚೆ ವಿಡಿಯೋಲಿ. ಡೆರಿವೇಟಿವ್ ಆಫ್ x² ಏನಾಗ್ತದೆ? 2x at x equal to 10 ಅಂದರೆ x equal to 10 ಹಾಕ್ಬೇಕು. ಇದ್ರೊಳಗೆ ಹಾಕ್ರಿ, ಎಷ್ಟು ಬರ್ತದೆ? 20 ಬರ್ತದೆ. ಇಲ್ಲಿ 2 × 10 ಅಂದರೆ 20 ಆಗ್ತದೆ. ಮತ್ತು ಇಲ್ಲಿ ಯಾವ್ದು ಉಳಿತದೆ? ಇನ್ನೂ ಒಂದು ಉಳಿದಿದ್ದು √3 ಉಳಿದಿರ್ತಲ್ಲ, ಅದನ್ನು ಇಲ್ಲಿ ಬರೀರಿ. ಎಸ್, 1 2 3 4 5 6 ಕೊಟ್ಟಿದ್ದಾನಲ್ವ, √3 ಇಸ್ ದ ಕರೆಕ್ಟ್ ಆನ್ಸರ್. ಇದು 19. ದ ಸ್ಲೋಪ್ ಆಫ್ ಲೈನ್ ಮೇಕಿಂಗ್ ಇನ್ಕ್ಲಿನೇಷನ್ ಆಫ್ 60 degree ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ x axis is, that is √3. ಮುಗಿತಲ್ವಾ? ಸೊ ಇವಾಗ ನಾನು 2 ಮಾರ್ಕಿನ ಕ್ವಶನ್ಸ್ಗಳು ಕೊಟ್ಟಿವೆ, ಬಂದಿದ್ದಾವೆ ಇಲ್ಲಿ ನೋಡ್ರಿ. ನಾನು ಹೇಳಿದ್ದೀನಿ ನಿಮಗೆ ಏನು ಅಂದರೆ v - b b - v ಅಥವಾ a - b b - a ಕನ್ನಡದು ಗೊತ್ತಿರಬೇಕಂತ. ಅದಾದ್ಮೇಲೆ a ಸಬ್ಸೆಟ್ ಆಫ್ b ಮತ್ತು a ಯೂನಿಯನ್ ಆಫ್ b ಹೇಳಿದ್ದೀನಿ ನಾನು ನಿಮಗೆ. ಯಾವಾಗ a ಸಬ್ಸೆಟ್ ಆಫ್ b ಆಗ್ತದೆ, ಯಾವಾಗ a ಯೂನಿಯನ್ ಆಫ್ b ಕಂಡುಹಿಡಿಬೇಕು, ಅದೆಲ್ಲ ಹೇಳಿದ್ದೀನಿ. ಇದನ್ನು ಪ್ರೂವ್ ದಟ್ನು ಇದು ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟೀನಿ. 3 ಕ್ವಶನ್ಸ್ಗಳು ಬಂದ ನೋಡ್ರಿ. ನೆಕ್ಸ್ಟ್ ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಯೂನಿಟ್ಸ್, ಇದು ಕ್ವಶನ್ ಕೊಟ್ಟಿದ್ದೀನಿ. ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ a + ib, ಇವನು ಕ್ವಶನ್ಸ್ಗಳು ಕೊಟ್ಟಿದ್ದೀನಿ. ಸಾಲ್ವ್ ಆ್ಯಂಡ್ ಶೋ ದ ಗ್ರಾಫ್ ಆಫ್ ದ ಸೊಲ್ಯೂಷನ್, ಇದನ್ನು ಕೊಟ್ಟಿದ್ದೀನಿ ನಾನು. ಹೌ ಮೆನಿ 3 digit ನಾವು ಇವನ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ಸ್. ಎಸ್, ಇದು ಕೊಟ್ಟಿದ್ದೀನಿ ಇಲ್ಲೋ ನಿಮಗೆ ಗೊತ್ತು. ಮತ್ತು ಯೂಸಿಂಗ್ ಬೈನಾಮಿಯಲ್ ಥಿಯರಮ್ ಇವ್ಯಾಲ್ಯೂಯೇಟ್, ಇದು ಅಂತೂ ಕೊಟ್ಟಿದ್ದೀನಿ ನಾನು. 100% ನಂಗೆ ಗೊತ್ತದ, ಇವು ಕೊಟ್ಟಿದ್ದೀನಿ. ಓಕೆ, ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ಇಂಟರ್ಸೆಕ್ಟಿಂಗ್ ಎಸ್. ಇದು ಕ್ವಶನ್ ನನಗೆ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಇವ್ಯಾಲ್ಯೂಯೇಟ್ ನೋಡು ಸಾಕು, 6 ಕ್ವಶನ್ಸ್ ಬಂದಾನೆ ಇಲ್ಲಿ ನೋಡ್ರಿ. ನಾ ಕೊಟ್ಟಿದ್ರದಾಗಿಂದ 21 22 23 24 25. ಓಕೆ, ಸೊ 26 28 ಆರಾಮ್ 6 ಕ್ವಶನ್ ಮ್ಯಾಗ ಬಂದಾವ. ಇದು ಕ್ವಶನ್ನು ಕೊಟ್ಟಿದ್ದೀನಿ, ಇದನ್ನು ಬಂದದ್ದು. ಸಾಕಲ್ವಾ? ಇವಾಗ 3 ಮಾರ್ಕಿಗೆ ಹೋಗೋಣ. ನಾ ಇದನ್ನು ಹೇಳಿದ್ದೀನಿ ನಿಮಗೆ, a ಯೂನಿಯನ್ ಆಫ್ b ಹೋಲ್ ಡ್ಯಾಶ್ ಯಾವ ಥರ ಕಂಡುಹಿಡಿಬೇಕು ಅಂಥೇಳಿ. a ಡ್ಯಾಶ್ ಇಂಟರ್ಸೆಕ್ಷನ್ b ಡ್ಯಾಶ್ನು ಕನ್ನಡ ಹೇಳಿದ್ದೀನಿ. ಇದು ಕ್ವಶನ್ನು ಕೊಟ್ಟಿದ್ದೀನಿ, ಇದು ಕ್ವಶನ್ ಕೊಟ್ಟಿದ್ದೀನಿ. 2 ಆಯಿತು, ಇದು ಕೊಟ್ಟಿದ್ದೀನಿ. 3 ಆಯಿತು, ಇದನ್ನು ಕೊಟ್ಟಿದ್ದೀನಿ. 4. ಓಕೆ, ಎಸ್, ಇದೊಂದು ಕ್ವಶನ್ ಕೊಟ್ಟಿದ್ದೀನಿ. 5 ಕರೆಕ್ಟಾ? ಎಸ್, ಇದನ್ನು ಕ್ವಶನ್ ಕೊಟ್ಟಿದ್ದೀನಿ. 6 ಇದು ಕೊಟ್ಟಿದ್ದೀನಿ. 7 ಇದು ಕ್ವಶನ್ ಕೊಟ್ಟಿದ್ದೀನಿ. 8 ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳು ಕೊಟ್ಟಿವೆ ಅವ ನೋಡಿರಿ. ರೈಟ್, 3 ಮಾರ್ಕಿಂದ ನಾವು ಕೊಟ್ಟು ಕ್ವಶನ್ಸ್ಗಳು ಬಂದಾವೆ. 5 ಮಾರ್ಕಿನಂತೂ ಫಿಕ್ಸ್ ಬಂದಿರ್ತವೆ. ಮಾಡ್ಯುಲಸ್ ಫಂಕ್ಷನ್ ಕೊಟ್ಟಿದ್ದೀನಿ ಮತ್ತು ಅದ್ರ ಸಾಲ್ಯೂಷನ್ಸ್ನು ಇದೆ. ಇದೊಂದು ಕೊಟ್ಟಿದ್ದೀನಿ, ಇದಂತೂ ಫಿಕ್ಸ್ ಅಂತ ಹೇಳಿದ್ದೀನಿ ನಿಮಗೆ. ಇದು ನಾನು ಹೇಳಿದ್ದೀನಿ. 1 2 3 4 ಕ್ವಶನ್ಗಳು ಬಂದು ಇಲ್ಲಿ 4 ಅಂದನ ಇಲ್ಲೇ 4 ಕವರ್ ಅದ ನೋಡಿರಿ. ಅದಕ್ಕೆ ಬಿಟ್ಟು ಇದನ್ನು ಬಂದದ. ಇದಂತೂ ಫಿಕ್ಸ್ ಕ್ವಶನ್ ಅಂತ ಹೇಳಿದ್ದೀನಿ, ಇದನ್ನು ಬಂದದ. ಎಸ್, ಇದನ್ನು ಬಂದದ, ಇದನ್ನು ಬಂದದ. ಹೌದಲ್ವಾ? ನಾ ಯಾವ್ಯಾವ ಕ್ವಶನ್ಗಳು ಕೊಟ್ಟು ನಿಮಗೆ ಇಂಪಾರ್ಟೆಂಟ್ ಎಲ್ಲ ಬಂದದ. 6 ಮಾರ್ಕಿಂದನೂ ಬಂದದ್ದು ನೋಡಿರಿ. 6 ಮಾರ್ಕಿನ ಇದು ಕ್ವಶನ್ ಕೊಟ್ಟಿದ್ದೀನಿ, ಇದನ್ನು ಕೊಟ್ಟಿದ್ದೀನಿ. ಪ್ಲಸ್ 4 ಮಾರ್ಕಲ್ಲೂ ಕೊಟ್ಟಿದ್ದೀನಿ. ಇದು ಕೊಟ್ಟಿದ್ದೀನಿ, ಇದು ಕೊಟ್ಟಿದ್ದೀನಿ.
ಕರೆಕ್ಟಾ? ಸೊ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಿ. ನೀವೆಲ್ಲರದ್ದು ಸಪೋರ್ಟ್ ಇದೇ ಥರ ಇರಲಿ. ನಾನು ಆಲ್ರೆಡಿ ಸೆಕೆಂಡ್ ಪಿ ಯು ಸಿ ವಿಡಿಯೋಗಳನ್ನು ಮಾಡಿದ್ದೀನಿ. ಅವುಗಳನ್ನ ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿರಿ. ಯಾವಾಗಂದರೆ ಫಸ್ಟ್ ಪಿ ಯು ಸಿ ಎಕ್ಸಾಮ್ ಮುಗಿದ ನಂತರ. ಫಸ್ಟ್ ಪಿ ಯು ಸಿ ಎಕ್ಸಾಮು ಫಿನಿಷ್ ಆಗಿದ ನಂತರ ಸೆಕೆಂಡ್ ಪಿ ಯು ಸಿದನ್ನು ನೋಡಿರಿ. ಓಕೆನಾ? ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದರೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮುಂದೆ ನಂದು ಟೆಲಿಗ್ರಾಮ್ ಗ್ರೂಪಿಗೂ ಜಾಯಿನ್ ಆಗಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ.